ಯಾರ ಕೈಗೂ ಸಿಕ್ಕಾಕೊಳ್ಳದೆ, ಯಾರ ಋಣಕ್ಕೂ ಇಟ್ಕೊಳ್ಳದೆ ನಾವು ಸದೃಢ ಆರೋಗ್ಯದಿಂದ ಸುಖಾಂತ್ಯದಲ್ಲಿ ನಮ್ಮ ಜೀವನ ಆಗಲಿ. ಚೆನ್ನಾಗಿ ಹಣ್ಣು ತಿಂತಾರೆ, ನೀರು ಕುಡಿತಾರೆ, ಆಗ ಹೇಳ್ತಾಳೆ ನೀವೆಲ್ಲ ತೃಪ್ತರಾಗಿದ್ದರೆ ಇವಾಗ ಹೇಳಿ ಯಾರು ನೀವೆಲ್ಲ. ನನ್ನ ಧರ್ಮದ ಆಚರಣೆ ನಾನು ಮಾಡಿಕೊಂಡು ನನ್ನ ಪುಣ್ಯ ನಾನೇ ಗಳಿಸ್ಕೊಂಡಿದ್ದೀನಿ, ನನಗೆ ಯಾರಿಂದ ಏನೂ ಆಗಬೇಕಲ್ಲ. ಅವನೇ ನಮ್ಮನ್ನು ಕರ್ಕೊಂಬಂದು ಜಗತ್ತಿಗೆ, ಮಿಕ್ಕೋರೆಲ್ಲ ನಿಮಿತ್ತ ಅಷ್ಟೇ. ಎಲ್ಲೆಲ್ಲಿ ನನ್ನ ಭಕ್ತರು ಇರ್ತಾರೋ ಅದು ಎಂಥ ಕೊಳಚೆ ಪ್ರದೇಶ ಆದರೂ ಪವಿತ್ರವಾದ್ದು ಅಂತಾನೆ ಭಗವಂತ. ಯಾವ ಸಂಪತ್ತು ನಾವು ಕಳಿಸ್ಕೋಬೇಕು ಅಂದರೆ ಶರೀರ ಬಿಟ್ಟ ಮೇಲೂ ನಮ್ಮ ಜೊತೆಗೆ ಯಾವುದು ಬರುತ್ತೆ ಆ ಸಂಪತ್ತನ್ನು ಗಳಿಸುವಂತಾರೆ. ಇಂದ್ರಿಯಾಣಿ ಮನ ಪ್ರಾಣ ಆತ್ಮ ಧರ್ಮೋ ಧೃತಿರ್ಮತಿ ಹ್ರೀಹಿ ಶ್ರೀತೇಜ ಸ್ಮೃತಿ ಸತ್ಯಂ ಯಸ್ಯ ನಶ್ಯಂತಿ ಜನ್ಮನ. ಮನುಷ್ಯ ಹುಟ್ಟುವಾಗ ಇದೆಲ್ಲ ಆಸೆಗಳು ಬಂದ್ಬಿಡುತ್ತಂತೆ ಅವನ ಜೊತೆಗೆ. ಏನೇನೋ ಆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ತನ್ನಿಂತಾನೇ ಬಂದುಬಿಟ್ಟಿರುತ್ತೆ. ಆ ಕಾಮನೆಗಳೆಲ್ಲ ಹುಟ್ಟುತ್ತವೆ. ಅದರ ಶಮನ ಆಗಬೇಕು, ತುಂಬ ಕಷ್ಟ ಅದನ್ನು ಶಮನ ಮಾಡಿಕೊಳ್ಳೋದು. ನಿನ್ನ ಅನುಗ್ರಹ ಇರಲಿ ಅಂಥೇಳಿ ನರಸಿಂಹದೇವರು ಹೇಳಿದಾಗ ಆಶಾಸತೆ ಮುತ್ರಯೇ ಭವದ್ವಿದಾ ಅತಾಪಿ ಮಲ್ಮಂತನ ಮೇದತ್ರ. ಭಗವಂತ ಅನುಗ್ರಹ ಮಾಡ್ತಾರಪ್ಪ, ನೀನು ಹೇಳದಂತೆ ನೀನೇನು ಕೇಳೋದನ್ನು ಅನುಗ್ರಹ ಮಾಡಿ. ಅದಕ್ಕೆ ಮುಂಚೆ ಪ್ರಹ್ಲಾದ ಒಂದು ಒಳ್ಳೆ ಸ್ತುತಿ ಮಾಡ್ತಾನೆ ಭಗವಂತನ ಕೈ ಮುಕ್ಕೊಂಡು. ಎಲ್ಲ ದೇವತೆಗಳು ನಿಂತ್ಯಾರೆ. ಪ್ರಹ್ಲಾದ ಬ್ರಹ್ಮದೇವ್ರನ್ನ ಕೇಳುತ್ತಾನೆ, ನೀವು ಬ್ರಹ್ಮದೇವರು ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮದೇವರು, ಸಾಕ್ಷಾತ್ ಪರಮೇಶ್ವರ. ಹಾಗೆ ಇಂದ್ರ, ದಿಕ್ಪಾಲಕರು, ಯಕ್ಷರು, ಕಿನ್ನರು ಎಲ್ಲರೂ ಸ್ತುತಿ ಮಾಡಿ ಭಗವಂತ ಶಾಂತನಾಗದೇ ಇದ್ದರೆ ದೈತ್ಯ ಬಾಲಕ ನನ್ನಿಂದ ಶಾಂತನಾಗ್ತಾನೆ ಭಗವಂತ. ಪಾಪ ಈ ಪ್ರಶ್ನೆ ಕೇಳ್ತಾನೆ. ಆಗ ಬ್ರಹ್ಮದೇವರು ಹಾಗಲ್ಲ ಪಾರ್ಥ, ಸಕಲ ಜೀವಿಗಳನ್ನು ಭಗವಂತ ಇಷ್ಟಪಡ್ತಾನೆ, ನಿನಗಾಗಿ ಅವನು ಅವತಾರ ಮಾಡಿದ್ದಾನೆ, ಇಷ್ಟು ವಿಶ್ವಾಸ ಇಟ್ಟಿದ್ದೀನಿ ನೀನು, ಆದರೆ ನಿನ್ನ ಸ್ತುತಿ ಅಪೇಕ್ಷೆ ಪಡ್ತೇನೆ, ಸ್ತುತಿ ಮಾಡು. ಆಗ ಕೈ ಮುಕ್ಕೊಂಡು ಸ್ತುತಿ ಮಾಡ್ತಾನೆ. ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೇ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ಇವನು ಹೇಳ್ತಾ ಎಲ್ಲ ದೇವತೆಗಳು ಕೈ ಮುಕ್ಕೋತಾರೆ. ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಶ್ಲೋಕ ಹೇಳ್ಕೊಡ್ತೀನಿ, ನಾವು ಹೇಳ್ಬಿಟ್ಟು ಮುಕ್ತಾಯ ಮಾಡಬೇಡ. ನರಸಿಂಹದೇವರು ನಮಗೆಲ್ಲ ನರಸಿಂಹದೇವರೇನು ಕಾಣಿಸ್ಕೊಳ್ಳಲ್ಲ, ಕಾಣಿಸ್ಕೊಂಡ್ರು ನಾವು ಉಳಿಯೋದೇ ಇಲ್ಲ ಆಮೇಲೆ. ಆದ್ದರಿಂದ ಈಗ ಸಿಕ್ಕಿದ್ದಾರೆ ನೆಲ್ಲ ನಮಸ್ಕಾರ ಮಾಡೋಣ. ನರಸಿಂಹದೇವರಣ್ಣಪ್ಪ ನಾವು ಇನ್ನೇನು ಕೇಳ್ಕೊಳ್ಳಲ್ಲಪ್ಪ, ನಮ್ಮ ಜೀವನದಲ್ಲಿ ಏನು ಸಾಧನೆ, ಒಳ್ಳೆ ಆರೋಗ್ಯ ಕೊಡು, ಮುಖ್ಯ ನಮಗೆ ಬೇಕಾದಷ್ಟೇ. ಯಾರ ಕೈಗೂ ಸಿಕ್ಕಾಕೊಳ್ಳದೆ, ಯಾರ ಋಣಕ್ಕೂ ಇಟ್ಕೊಳ್ಳದೆ ನಾವು ಸದೃಢ ಆರೋಗ್ಯದಿಂದ ಸುಖಾಂತ್ಯದಲ್ಲಿ ನಮ್ಮ ಜೀವನ ಆಗಲಿ. ಅದಾದ ಮೇಲೆ ನನ್ನ ಆಯುಷ್ ಮುಗಿದ ಮೇಲೆ ನಿನ್ನ ಪುಣ್ಯಲೋಕ ಕರ್ಕೋಪ್ಪ, ಬೇಕಾದಷ್ಟು ನಿನ್ನ ಪುಣ್ಯಲೋಕಗಳಿದಂತೆ. ನಮ್ಗೆ ಅದರ ಅರಿವಿಲ್ಲ. ನಮ್ಮ ಪುಣ್ಯ ನಾವೇ ಸಂಗ್ರಹ ಮಾಡ್ಕೋಬೇಕು. ಯಾರೋ ಅವ್ರು ಕಳಿಸ್ತಾರೆ, ಇವ್ರು ಕಳಿಸ್ತಾರೆ, ಒಳ್ಳೆ ಪುರೋಹಿತರಿದ್ದರೆ ಅವ್ರು ಕಳಿಸ್ತಾರೆ, ಒಳ್ಳೆ ಮಗ ಇದ್ದರೆ ಅವನು ಕಳಿಸ್ತಾನೆ ಅಂತ ಯಾರು ಭ್ರಮೆ ಇಟ್ಕೋಬಾರ್ದು. ಅದೆಲ್ಲ ಬೋನಸ್ ಇದ್ದಾಗೆ, ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಈಗ ಎಷ್ಟೋ ಜನಕ್ಕೆ ನನಗೆ ಇದಲ್ಲೆಲ್ಲ ನಂಬಿಕೆ ಇಲ್ಲದೆ ಅವರೆಲ್ಲ ಹೇಳ್ತಾರೆ ಏನು ಮಾಡ್ತಾಯಿದ್ದೀನಿ ಅಂತ ಮಾಡ್ತಾರೆ ಕೆಲವರು. ನನಗೆ ಇದೆಲ್ಲ ನಂಬಿಕೆ ಇಲ್ಲ, ಏನೋ ಇನ್ನು ಮಾಡೋದು, ಅವ್ರ ಅಪ್ಪ ಅಮ್ಮನ ಕಾರ್ಯ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಇಂಥವನು ಮಾಡಿದ್ರೆ ಶ್ರದ್ಧೆಯಿಂದ ಆಗುತ್ತಾ? ಅದಕ್ಕೆ ನಮ್ಮ ಪುಣ್ಯ ನಾವೇ ಸಂಗ್ರಹ ಮಾಡ್ಕೋಬೇಕು. ರಾಮಾಯಣದಲ್ಲಿ ಸ್ವಯಂ ಪ್ರಭೆ ಅಂತ ಒಬ್ಬ ಹೆಣ್ಣುಮಗಳು ಬರ್ತಾಳೆ, ತಪಸ್ವಿನಿ ಆಕೆ. ಅವಳ ಒಂದು ಆಶ್ರಮದಲ್ಲಿ ಎಲ್ಲ ವಾನರರು ಪ್ರವೇಶ ಮಾಡಿಬಿಡ್ತಾರೆ. ವಿಪರೀತ ಬಾಯಾರಿಕೆ, ಹಸಿವೆ ಆಗಿಬಿಟ್ಟಿರುತ್ತೆ. ಅಲ್ಲೇನು ಒಳ್ಳೆ ಫಲ ಇರುತ್ತೆ, ಒಳ್ಳೆ ತಿಳಿಯಾದ ನೀರು. ಆಗ ಆಂಜನೇಯ ಸ್ವಾಮಿ ಹೇಳ್ತಾನೆ ಸ್ವಯಂ ಪ್ರಭೆಗಮ್ಮ, ನಾವು ದುಡುಕಂತಿಲ್ಲಿ ಬಂದುಬಿಟ್ವಿ, ಸೀತೆಯನ್ನು ಹುಡ್ಕೊಂಬಂದು ಬಾಯಾರಿಕೆ ವಿಪರೀತ, ನಮಗೆಲ್ಲೂ ಹಣ್ಣು ಸಿಕ್ಕಲಿಲ್ಲ, ನೀರು ಸಿಕ್ಕಲಿಲ್ಲ, ಇಲ್ಲಿ ನೋಡಿದ್ವಿ ಇಲ್ಲೆಲ್ಲ ನೀರಿದೆ ಅಂತ ಬಂದುಬಿಟ್ವಿಮ್ಮ, ನಿನ್ನ ಆಶ್ರಮ ನಾವು ಸರಿಯಾಗಿ ನೋಡಲಿಲ್ಲ. ಅವಳಿಗೆ ಆಶ್ಚರ್ಯ, ಈ ಆಶ್ರಮದಲ್ಲಿ ಯಾರೂ ಒಂದು ಅವ್ರು ಬರೋ ಹಾಗಿಲ್ಲ, ಕಾಣೋದೇ ಇಲ್ಲ ಯಾರಿಗೂ ಆಶ್ರಮ, ನೀವು ಯಾರು ನೀವು ಇಷ್ಟು ಹೀಗೆ ಬಂದುಬಿಟ್ಟಿದ್ದೀರಿ. ಆಮೇಲೆ ಅವ್ನು ನೋಡ್ತಾಳೆ, ಇಷ್ಟು ಸುಸ್ತಾಗಿದ್ದೀರಿ ನೀವೆಲ್ಲ, ನಿಮ್ಮ ನೋಡಿದ್ರೆ ಆಯಾಸ ಆಗಿದೆ, ಮೊದಲು ಹಣ್ಣೆಲ್ಲ ತಿನ್ನಿ, ಎಷ್ಟು ಬೇಕೋ ಯಥೇಚ್ಛವಾಗಿ ನೀರು ಕುಡೀರಿ, ಒಳ್ಳೊಳ್ಳೆ ಅಮೃತಮಯವಾದಂಥ ಪಾನೀಯಗಳಿದೆ ಸ್ವೀಕಾರ ಮಾಡಿ, ಆಮೇಲೆ ನೀವು ಯಾರು ಅಂತ ಹೇಳ್ತಾಳೆ ಸ್ವಯಂ ಪ್ರಭೆ. ಚೆನ್ನಾಗಿ ಹಣ್ಣು ತಿನ್ನುತ್ತವೆ. ತುಂಬ ಜನ ಇದ್ದಾರೆ ವಾನರರು ಅಲ್ಲೇ, ಚೆನ್ನಾಗಿ ಹಣ್ಣು ತಿಂತಾರೆ, ನೀರು ಕುಡಿತಾರೆ. ಆಗ ಹೇಳ್ತಾಳೆ ನೀವೆಲ್ಲ ತೃಪ್ತರಾಗಿದ್ದರೆ ಇವಾಗ ಹೇಳಿ ಯಾರು ನೀವೆಲ್ಲ. ಆಗ ಆಂಜನೇಯ ಹೇಳ್ತಾನೆ, ತನ್ನ ಕಥೆಯೆಲ್ಲ ಹೇಳ್ತಾನೆ. ನಾವೆಲ್ಲ ಸೀತೆ ಅನ್ವೇಷಣೆ ಮಾಡ್ಕೊಂಬಂದ್ವಮ್ಮ, ಇಲ್ಲಿ ತನಕ ಬಂದ್ವಿ, ಇದುವರೆಗೂ 28 ದಿವಸ ಆಯಿತು ನಾವು ಹೊರಟು ಕಿಷ್ಕಿಂಧೆಯಿಂದ, ಸೀತೆ ಸಿಕ್ಕಲಿಲ್ಲ, ವಿಪರೀತ ಬಾಯಾರಿಕೆ, ಹಸುವೆ ತಡ್ಕೊಳಕ್ಕೆ, ಈಗ ನಾವು ಬದುಕಿದ್ವಿ ನಿಜವಾಗ್ಲೂ, ಇಲ್ಲಿ ನಾವು ಇಷ್ಟು ಹಣ್ಣು ತಿಂದ್ವಿ ತಾಯಿ ಅಂತ ಹೇಳಿಬಿಟ್ಟು ಆಂಜನೇಯ ಹೇಳ್ತಾನೆ, ನಾವೇನಾದರೂ ಒಂದು ನಿನಗೆ ಉಪಕಾರ ಮಾಡಬೇಕು ಅಂತಿದ್ದೀವಿ, ಏನಾದರೂ ಹೇಳ್ತಾಯಿ, ಪ್ರತ್ಯುಪಕಾರ ಏನಾರು ಇದ್ದರೆ ಮಾಡೋಣ. ಅವಳೊಂದು ಮಾತು ಹೇಳ್ತಾಳೆ ಸ್ವಯಂ ಪ್ರಭೆ, ನನ್ನ ಧರ್ಮದ ಆಚರಣೆ ನಾನು ಮಾಡಿಕೊಂಡು
ನನ್ನ ಪುಣ್ಯ ನಾನೇ ಗಳಿಸ್ಕೊಂಡಿದ್ದೇನೆ, ನನಗೆ ಯಾರಿಂದ ಏನೂ ಆಗಬೇಕಾಗಿಲ್ಲ. ಸ್ವಯಂ ಪ್ರಭು ಹೇಳಿದ ಮಾತು. ನನಗೆ ಎಷ್ಟು ಬೇಕೋ ಆ ಪುಣ್ಯ ನಾನು ಸಂಗ್ರಹ ಮಾಡಿಕೊಂಡಿದ್ದೀನಿ. ನನ್ನ ಧರ್ಮದ ಆಚರಣೆಯಲ್ಲಿ ಪುಣ್ಯ ಲಬ್ಧವಾಗಿದೆ. ನನ್ನ ಮುಕ್ತ ಲೋಕಕ್ಕೆ ಏನು ಬೇಕೋ ನಾನೇ ಮಾಡ್ಕೊಂಡಿದ್ದೀನಿ, ನನಗೆ ಯಾರಿಂದ ಏನೂ ಆಗಬೇಕಾದ್ದಿಲ್ಲ. ಸ್ವಯಂ ಪ್ರಭೆ ಮಾತು ಹೇಳ್ತಾರೆ. ಈ ರೀತಿ ಎಲ್ಲರೂ ಇರಬೇಕು. ಇದು ಭಾಗವತ ಸಂದೇಶ. ಇದು ಅವ್ರು ಮಾಡ್ತಾರಂತೆ, ಇವ್ರು ಮಾಡ್ತಾರೆ, ಎಲ್ರಿಗೂ ಭಯ. ನನ್ನ ಮಗ ಯಾವಾಗ ಅಮೇರಿಕಾಗೆ ಹೊಟ್ಟೋಗ್ತಾನೋ ಏನೋ, ನಮ್ಮ ಮಗ ಎಲ್ಲಿ ಆಸ್ಟ್ರೇಲಿಯಾ ಹೊಟ್ಟೋಗ್ತಾನೋ ಏನೋ, ನಮ್ಮ ಮಗ ಎಲ್ಲಿ ಬೇರೆ ಹೊಟ್ಟೋಗ್ತಾನೋ ಏನೋ, ಆಮೇಲೆ ಬರ್ತಾನೋ ಇಲ್ವೋ, ಸೊಸೆ ಯಾವೋ ಏನೋ, ಯಜಮಾನ್ರು ಯಾವೋ ಏನೋ, ನಾನು ಹೋಗೋರು ಇರ್ತಾರೋ ಇಲ್ವೋ, ನಾನು ಹೋದ್ಮೇಲೆ ಬೇರೆ ಮಾಡ್ತೀನಿ, ಏನೂ ಅಂದ್ಕೋಬೇಕಾದ್ದಿಲ್ಲ. ಯಾರು ಹೋಗಲಿ ಯಾರಾಗಲಿ, ಭಗವಂತ ಶಾಶ್ವತ. ಅವನ ಜೊತೆಗೆ ಸ್ನೇಹ ಬೆಳೆಸಬೇಕು. ಅವನೇ ನಮಗೆ ಶಾಶ್ವತ, ನಿತ್ಯ ನಿರಂತರ. ಅವನೇ ನಮ್ಮನ್ನು ಕರ್ಕೊಂಬಂದು ಜಗತ್ತಿಗೆ. ಮಿಕ್ಕೋರೆಲ್ಲ ನಿಮಿತ್ತ ಅಷ್ಟೇ. ಅವನೇ ನಮ್ಮ ಸಖ, ಅವನೇ ನಮಗೆಲ್ಲ. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೆ. ಇವನು ಮಧ್ವಾಚಾರ್ಯ ಹೇಳ್ತಾರೆ, ಅವನೇ ತಂದೆ, ಅವನೇ ತಾಯಿ, ಅವನೇ ಮಗ, ಅವನೇ ಸ್ನೇಹಿತ, ಎಲ್ಲವೂ ಅವನೇ ಹರಿನೇ. ಲೌಕಿಕದಲ್ಲಿ ಯಜಮಾನರು ಬೇರೆ, ಮಗ ಬೇರೆ, ಸ್ನೇಹಿತ ಬೇರೆ, ಪಕ್ಕದ ಮನೆಯವರು ಬೇರೆ, ಅಳಿಯ ಬೇರೆ, ಎಲ್ಲ ಬೇರೆ ಬೇರೆ. ಹರಿ ಹಾಗಲ್ಲ, ಎಲ್ಲವೂ ಅವನೇ. ನಿನ್ನ ಗತಿನೂ ಅವನೇ. ಅವನನ್ನು ಉಪಾಸನೆ ಮಾಡೋ. ಭಾಗವತ ಪೂರ್ತಿ ಸಂದೇಶ ಇದೆ. ಅದಕ್ಕೆ ಈ ಸ್ತುತಿಯನ್ನು ಮಾಡಿ ಕಡೆಗೆ ನರಸಿಂಹದೇವರು ಅನುಗ್ರಹ ಮಾಡ್ತಾರೆ. ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ. ಆ ಶ್ಲೋಕ ಎಲ್ಲರೂ ಹೇಳಿದ್ರಲ್ಲ. ಭಾಗವತದ್ದು ವಿಶೇಷವಾದ ಪುಣ್ಯ ನಾವೆಲ್ಲ ಸಂಗ್ರಹ ಮಾಡ್ಕೊಂಡಿದ್ದೀವಿ. ಭಾಗವತದ್ದು ಎಷ್ಟೇ ಕಥೆ ಹೇಳಿದ್ರು ಇನ್ನೂ ಇರುತ್ತೆ. ಕಡೆಯಲ್ಲಿ ಹೇಳ್ತೀನಿ, ಭಗವಂತ ಹೇಳ್ತಾನೆ, ಯತ್ರ ಯತ್ರ ಚ ಮದ್ಭಕ್ತಾ ಪ್ರಶಾಂತ ಸಮದರ್ಶಿನಃ ಸಾಧವಃ ಸಮುದಾಚರಾಸ್ತೆ ಪೂಯಂತ್ಯಪಿ ಕೀಕಟಾ. ಎಲ್ಲೆಲ್ಲಿ ನನ್ನ ಭಕ್ತರು ಇರ್ತಾರೋ ಅದು ಎಂಥ ಕೊಳಚೆ ಪ್ರದೇಶ ಆದರೂ ಪವಿತ್ರವಾದ್ದು ಅಂತಾನೆ ಭಗವಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಯತ್ರ ಯತ್ರ ಚ ಮದ್ಭಕ್ತಾ ಪ್ರಶಾಂತಾ ಸಮದರ್ಶಿನಃ ಸಾಧವಃ ಸಮುದಾಚಾರಸ್ತೆ ಪೂಯಂತ್ಯಪಿ ಕೀಕಟಾ. ಕೀಕಟಾ ಅಂದರೆ ಕೊಳಚೆ ಪ್ರದೇಶ, ಗುಲೀಜು, ಸ್ಲಮ್ಮು ಅಂತಾರಲ್ಲ ಇಂಗ್ಲೀಷಲ್ಲಿ. ಕೊಳಚೆ ಪ್ರದೇಶ ಆದರೂ ಕೂಡ ನನ್ನ ಭಕ್ತ ಇದ್ದರೆ ಅಲ್ಲಿ ಅದು ಪವಿತ್ರವಾದ ಜಾಗ. ಅಲ್ಲಿ ನಾನು ಬರ್ತೀನಿ ನೋಡಿ. ಇಂಥ ಮೆಜೆಸ್ಟಿಕ್ಕಲ್ಲೂ ಒಳ್ಳೆ, ಇಂಥ ಮೆಜೆಸ್ಟಿಕ್ಕಲ್ಲೂ ಒಳ್ಳೆ ಪ್ರಶಾಂತವಾದಂಥ ಒಳ್ಳೆ ನೇಮಿಷಾರಣ್ಯ ಇದ್ದ ಹಾಗೆ ನಮ್ಮ ಅನಂತಸ್ವಾಮಿ ಆಶ್ರಮ ಇದೆ ಅಲ್ವಾ. ಎಂಥ ಜಾಗ. ಮೆಜೆಸ್ಟಿಕ್ ಅಂದರೆ ಯಾವಾಗಲೂ ಬಿಸಿ ಶೆಡ್ಯೂಲು, ಯಾವಾಗಲೂ ಗಾಡಿಗಳು, ಯಾವಾಗಲೂ ಸದ್ದುಗಳು. ಆದರೆ ಇಲ್ಲಿ ಪ್ರಶಾಂತವಾಗಿ ಕೂತಿದ್ವಿ, ಒಳ್ಳೆ ಋಷಿಗಳ ಮುಂದೆ ಕೂತಾಗೆ ಅಲ್ವೇ. ಅದಕ್ಕೆ ಇಲ್ಲಿ ಹೇಳ್ತಾನೆ ಭಗವಂತ, ಸಾಧವ ಸಮುದಾಚಾರಸ್ಥೆ ಪೂಯಂತ್ವಿಕಿ ಕೀಕಟಾ. ಕೊಳಚೆ ಪ್ರದೇಶ ಆಗಲಿ ಅಥವಾ ಎಂಥ ಬಿಸಿ ಇರಲಿ, ಎಂಥ ನಾಸ್ತಿಕರೇ ಆಗಿರಲಿ, ನನ್ನ ಭಕ್ತ ಒಬ್ಬ ಇದ್ದರೂ ಸಾಕು, ನಾನು ಅಲ್ಲಿ ಪ್ರವೇಶ ಮಾಡ್ತೀನಿ. ಅಲ್ಲಿ ನನಗದು ಪವಿತ್ರವಾದ ಕ್ಷೇತ್ರ ನನಗೆ ಅಂತ ಭಗವಂತ ಸಂದೇಶ ಕೊಡ್ತಾನೆ. ಹಾಗಾಗಿ ಭಾಗವತದ ಎಲ್ಲ ಸಂದೇಶಗಳು ವಿಶೇಷ. ಈ ನಾನೇ ಹೇಳಿದೆ, ಈ ಪೀಠವೇ ಇದು. ಯಾವ ಜನ್ಮದ ಪುಣ್ಯನೋ ನಮಗೆ ಈ ಪೀಠದಲ್ಲಿ ಕೂಡಿಸ್ಬಿಟ್ರು. ಏನೋ ಅವರೆಲ್ಲ ಆಜ್ಞೆ. ಅದು ಮಹತ್ತರವಾದಂಥ ಪೀಠ. ನಿಜವಾಗ್ಲೂ ನಮ್ಮೆಲ್ಲ ಹೃದಯ ಕಮಲ್ದಿರುವಂಥ ಭಗವಂತನ ಕೆಲವಾರು ಸ್ತುತಿಗಳನ್ನು ಭಾಗವತಲ್ಲಿ ಏನು ಹೇಳುತ್ತೋ ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೀವಿ. ಸ್ವತಃ ಸಮರ್ಜಸ್ವ ಯದ್ಧನಂ ಮೃತಂಚ ಎನ್ನ ಮುಂಚತಿ ಸಮರ್ಜಯಸ್ವ ತದ್ಧನಂ. ಇದನ್ನೇ ಭಗವಾನ್ ವೇದವ್ಯಾಸರು ಹೇಳ್ತಾರೆ. ಯಾವ ಸಂಪತ್ತು ನಾವು ಕಳಿಸ್ಕೋಬೇಕು ಅಂದರೆ ಶರೀರ ಬಿಟ್ಟ ಮೇಲೂ ನಮ್ಮ ಜೊತೆಗೆ ಯಾವುದು ಬರುತ್ತೆ ಆ ಸಂಪತ್ತನ್ನು ಗಳಿಸುವಂತಾರೆ. ಮೃತಂಚ ಎನ್ನ ಮುಂಚತಿ. ಶರೀರ ಬಿಟ್ಟ ಮೇಲೆ, ಶರೀರ ಬಿಡೋ ನಿಶ್ಚಿತ. ಈಗಲೂ ಇನ್ನು 30 ವರ್ಷಕ್ಕೋ 40 ವರ್ಷಕ್ಕೋ ನಿಶ್ಚಿತ ಅದು. ಮೃತಂಚ ಎನ್ನ ಮುಂಚತಿ. ಯಾವುದು ಫಾಲೋ ಆಗುತ್ತೆ ನಮ್ಮ ಜೊತೆಗೆ, ಜೀವದ ಜೊತೆಗೆ ಬರುತ್ತಲ್ಲೋ ಆ ಧರ್ಮ ಗಳಿಸೋ. ಬರೀ ಒಡವೆಗಳು ಮಾಡ್ಕೋಬೇಡ, ಬರೀ ಹಣ ಮಾಡ್ಕೋಬೇಡ, ಬರೀ ಬೇರೆ ಬೇರೆಯವ್ರ ಸ್ನೇಹ ಮಾಡ್ಕೋಬೇಡ, ಕೀರ್ತಿ ಸಂಪಾದನೆಯಲ್ಲೇ ಒದ್ದಾಡಬೇಡ, ಅದಕ್ಕೋಸ್ಕರ ಜೀವನ ಎಲ್ಲ ಕಳಿಬೇಡ. 8 ಮನೆ ಇದೆ, 9 ಮನೆ ಇದೆ, 10 ಸೈಟ್ ಇದೆ, ಇಷ್ಟು ಜಮೀನಿದೆ, ಏನು ಮಾಡ್ತಿದ್ದಲ್ಲ ತೊಗೊಂಡು. ಆದರೆ ಮೃತಂಚ ಎನ್ನ ಮುಂಚತಿ. ಯಾವುದನ್ನು ಶರೀರ ಬಿಟ್ಟ ಮೇಲೆ ನಿನ್ನ ಜೊತೆಗೆ ಫಾಲೋ ಆಗುತ್ತಲ್ಲ ಆ ಪುಣ್ಯ ಸಂಗ್ರಹ ಮಾಡಿ. ಸಮರ್ಜಯಸ್ವ ತದ್ಧನಂ. ಶ್ರೇಷ್ಠವಾದ ಸಂದೇಶ ಭಗವಾನ್ ವೇದವ್ಯಾಸರು. ಅಂಥ ಧರ್ಮ, ಅಂಥ ಒಂದು ಪುಣ್ಯ ನಾವೆಲ್ಲ ಸಂಗ್ರಹ ಮಾಡ್ಕೊಂಡಿದ್ದೀವಿ. ನೀವು ನಿಜವಾಗ್ಲೂ ನಾವಿಲ್ಲಿ ಬಂದಿದ್ದು ಏನೋ ಹೇಳೋಕ್ಕೆ ಅಂತಲ್ಲ, ಸದ್ಭಕ್ತರ ದರ್ಶನ. ಸದ್ಭಕ್ತರ ದರ್ಶನವೇ ಬಹಳ ದೊಡ್ಡ ಲಾಭ.